ನವಾಬ್ ಸಾಹೇಬರು ದಿಶಾ ಸಭೆ ಕರೆದಿದ್ದಾರೆ ಸರ್ ಮಂಡ್ಯದಲ್ಲಿ. ಒಳ್ಳೇದಾಗಲಿ ಅವರಿಗೆ. ನಾನು ಹೋಗ್ತೇನೆ. ನನಗೆ ಮೈಸೂರು ಡಿವಿಷನಲ್ಲಿ ನಮ್ಮ ಇಲಾಖೆ ಮುಂಗಾರು ಮಳೆ ಆಗಿರೋದ್ರ ಬಗ್ಗೆ ಏನೇನು ಬಿತ್ತನೆ ಆಗ್ತಾಯಿದೆ ಅದ್ರ ಬಗ್ಗೆ ಮೀಟಿಂಗ್ ಕರೆದಿದ್ದೀನಿ ಇವಾಗ 11:30ಗೆ. ಅದರಿಂದ ನಾನು ಹೋಗ್ತಾ ಇಲ್ಲ. ಅಲ್ಲ ಸರ್, ಯಾಕಂದ್ರೆ ಸೆಂಟ್ರಲ್ ಮಿನಿಸ್ಟರ್ ಅವರು ಮೀಟಿಂಗ್ ಕರೆಸೋದ್ರ ಬದಲು ನೀವು ಹೋದ ಸಂದರ್ಭದಲ್ಲಿ ಒಂದಷ್ಟು ಕೆಲಸಗಳಾಗುತ್ತಲ್ವ ಸರ್? ಈಗ ನಾನು KDP ಮೀಟಿಂಗ್ ಮಾಡಿದಾಗ ಅವರು ಬಂದಿಲ್ಲ. ಅದರಿಂದ ಅವ್ರು ಏನು ಹೇಳ್ತಾರೆ, ರಾಜ್ಯದಲ್ಲಿ ನಮ್ಮ ಜಿಲ್ಲೆನಲ್ಲಿ 1.5 ವರ್ಷಕ್ಕೆ ಭಾಳ ಜಾಸ್ತಿ ಮಾಡೋರು ಅವರು ಜೋಶಿಯರು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಕಾಣುತ್ತೆ. ಅವ್ರೇನಾದ್ರು ನಮ್ಮಿಂದ ಅವ್ರು ಕೊಟ್ಟದನ್ನು ಇಂಪ್ಲಿಮೆಂಟ್ ಮಾಡೋ ಅಂಥದ್ದನ್ನು ನಾವು ಮಾಡ್ತೀವಿ. ಅದೇನು ಮೀಟಿಂಗ್ಗೆ ಹೋಗಬೇಕು ಅಂತ ಏನಿಲ್ಲ. ಅವ್ರು ಏನು ಕೇಂದ್ರ ಸರ್ಕಾರದಿಂದ ತರ್ತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಅದೇ MP ಲ್ಯಾಡಲ್ಲಿ CSR ಫಂಡಲ್ಲಿ 30 ಲಕ್ಷ ಮೊನ್ನೆ ಆಟೋದ ಸ್ಟ್ಯಾಂಡ್ ಕೊಟ್ಟವ್ರೆ. ಭಾಳ ಧನ್ಯವಾದಗಳು. ಹಾಂ, ಅವರ MP ಗ್ರ್ಯಾಂಟಲ್ಲಿ 30 ಲಕ್ಷ ಕೊಟ್ಟವ್ರೆ. ಸುಮಲತನೂ ಕೊಡ್ತಿದ್ರು. 5 ಕೋಟಿ ವರ್ಷಕ್ಕೆ ಬರುತ್ತೆ. ಅದೆಲ್ಲ ನಾವು ಕೇಳೋದು. ಜಿಲ್ಲೆಗೆ, ರಾಜ್ಯಕ್ಕೆ ದೊಡ್ಡ ಮಂತ್ರಿ ಇದ್ದಾರೆ, ಜೋಶಿ ಅದಕ್ಕಿಂತ ದೊಡ್ಡ ಮಂತ್ರಿ ಇದ್ದಾರೆ. ಇಬ್ಬರೂ ಸೇರಿ ಈ ರಾಜ್ಯಕ್ಕೆ ಬರೋ ಟ್ಯಾಕ್ಸನ್ನು ಕೊಡಿಸ್ಲಿ, ಏನು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅದನ್ನೆಲ್ಲ ಸರಿಪಡಿಸ್ಲಿ, ಯಾವ್ದಾರ ನೀರಾವರಿಗೆ ವಿಶೇಷವಾದಂಥ ಒಂದು 25,000 ಕೋಟಿ ಕೊಡಿಸ್ಲಿ, ಅಥವಾ ಇಂಡಸ್ಟ್ರಿಯಲ್ಲಿ ಯಾವ್ದಾರ ಈಗ ಮೈಸೂರು ಮಿಲ್ಲು ನಿಂತೋಗಿತ್ತು ಅಂತಿದ್ರು ಅದನ್ನು ಮಾಡಿಸ್ಲಿ. ಈ ಥರದ್ದು ಏನಾರು ಮಾಡಿಸ್ರಿ ಹೇಳ್ತೀವಿ. MP ಲ್ಯಾಡಲ್ಲಿ ನಂದು 2 ಕೋಟಿ ಬರುತ್ತೆ, ನಾನು ಖರ್ಚು ಮಾಡಲೇಬೇಕು. ಅವರು 5 ಕೋಟಿ 28 ಜನ MP 5 ಕೋಟಿ ಖರ್ಚು ಮಾಡ್ತಾರೆ. ನಾವು ಹೇಳಿದ್ದೀವಿ, ಅವ್ರಿಗೆ ಯಾವುದಾದ್ರು ಒಂದು ಒಳ್ಳೆ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಿದ್ದೀನಿ. 2-3 ಬಾರಿ ನಮ್ಮ ರವಿನೂ ಕೊಟ್ಟಿದ್ದಾರೆ. ನಮಗೇನು ಬೇಜಾರಿಲ್ಲ. ಇದು 1 ವರ್ಷ ಬಿಗಿನಿಂಗು. ಇನ್ನು ಮುಂದೆ ಮಾಡೋ ಅವಕಾಶ ಇದೆ, ಮಾಡಲಿ. ದಿಶಾ ಮೀಟಿಂಗ್ನೂ ಮಾಡಲಿ. ಸೆಂಟ್ರಲ್ ಗೌರ್ಮೆಂಟ್ ಏನು ಕಾರ್ಯಕ್ರಮಗಳಿದ್ದಾವೆ ಅದನ್ನೆಲ್ಲ ರಿವ್ಯೂ ಮಾಡಲಿ. ನಮಗೇನು ಬೇಜಾರಿಲ್ಲ. ನಮ್ಮ DC ಇರ್ತಾರೆ, CEO ಇರ್ತಾರೆ, ಅವರೆಲ್ರಿಗೂ ಅವರ ಮಂತ್ರಿಗಳು ಕೊಡ್ತಕ್ಕಂಥ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ತಾರೆ. ಸೊ ನನಗೆ ಟೈಮ್ ಇಲ್ಲ ಅಷ್ಟೇ. ಈಗ ಅವ್ರಿಗೆ ಹೆಂಗೆ ನಮ್ಮ KDP ಮೀಟಿಂಗ್ ಬರೋಕ್ಕೆ ಟೈಮ್ ಇಲ್ವೋ ಹಂಗೆ ನನಗೂ ಟೈಮ್ ಇಲ್ಲದೆ ಇರೋದು ಇದ್ದರೆ ಹೋಗ್ತೀನಿ, ಹೋಗಬಾರ್ದು ಅಂತೇನಿಲ್ಲ.